ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ನಮಸ್ತೆ ಟು ಒನ್ ಅಂಡ್ ಆಲ್. ನಾವು BSI ಅವರ ಕಟ್ಟಾಭಿಮಾನಿ. ಇವತ್ತು ನಾವು ಕರ್ನಾಟಕ ಜನತಾ ಪಕ್ಷಕ್ಕೆ ಏಕೆ ಬೆಂಬಲವನ್ನು ಕೊಡಬೇಕು? ನಮ್ಮ BS ಯಡಿಯೂರಪ್ಪನವರು ಮೆಚ್ಚಿರೋ ಒಳ್ಳೆ ಕ್ವಾಲಿಟಿ ಏನಂದರೆ ಪೇಷನ್ಸು, ಕಮಿಟ್ಮೆಂಟು, ಛಲ ಆ್ಯಂಡ್ ದ ವೇ ಹಿ ಕಂಡಕ್ಟ್ಸ್ ಹಿಮ್ಸೆಲ್ಫ್ ಆ್ಯಂಡ್ ಹಿಸ್ ಲೀಡರ್ಶಿಪ್ ಕ್ವಾಲಿಟಿ. ಒಬ್ಬ ಯಂಗ್ಸ್ಟರ್ ಆಗಿ ಅದು ನಮಗೆ ತುಂಬ ಇಷ್ಟ ಆಗುತ್ತೆ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸಭಾ ನಡುಗುತ್ತದೆ. ಯಡಿಯೂರಪ್ಪನವರು ಕಳೆದ 40 ವರ್ಷದಿಂದನೂ ಹುಟ್ಟು ಹೋರಾಟಗಾರರಾಗಿ ರಾಜ್ಯದ ಉನ್ನತ ಹುದ್ದೆ ಮುಖ್ಯಮಂತ್ರಿಯವರೆಗೂ ಹೇಗೆ ಬೆಳೆದು ಬಂದರು, ಅದು ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ಪ್ರತ್ಯೇಕ ಕೃಷಿ ಬಜೆಟ್ ಅಂತ ದೇಶದಲ್ಲಿ ಯಾರೂ ಕೊಟ್ಟಿರಲಿಲ್ಲ. ಯಡಿಯೂರಪ್ಪ ಬಂದ ಮೇಲೆ 3.5 ವರ್ಷ ನಮ್ಮ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿತ್ತು. ಕನಕದಾಸ ಅವ್ರಿಗಂತಾನೆ ಒಂದು ಪಿಲಿಗ್ರಿಮೇಜ್ ಸೆಂಟರ್ ಕಟ್ಸ್ಕೊಟ್ಟಿದ್ದಾರೆ 45 ಕೋಟಿ ಖರ್ಚು ಮಾಡಿ. ಈ ಬಾರ್ಬರ್ಸ್ಗೆ ಅಸೋಸಿಯೇಷನ್ ಅನ್ನೋದೇ ಇದ್ದಿಲ್ಲ, ಅವ್ರಿಗೆ ಸವಿತಾ ಸಮಾಜ ಅಂತ ಒಂದು ಸಂಘಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಯಾವುದೇ ರೈಲ್ವೆ ಯೋಜನೆಗೆ 50% ಫೈನಾನ್ಸನ್ನು ಒದಗಿಸ್ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಯಡಿಯೂರಪ್ಪನವರು. ರೈತರ ಪರ ಒಂದು ಬಜೆಟ್ ಇರ್ಬೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ರೈತರ ಒಂದು ಪ್ರೋತ್ಸಾಹಕ್ಕೆ ಮಾಡಿದ್ರು. ಜೊತೆಗೆ ರೈತರ ಒಂದು ಸಾಲ ಮನ್ನಾದಲ್ಲಿ ಯಡಿಯೂರಪ್ಪನವರ ಮುಖ್ಯ ಪಾತ್ರವಿತ್ತು ಮತ್ತು ಆರೋಗ್ಯ ಕವಚ ಆಗಿರ್ಬೋದು. ನೋಡಿ, ಇವತ್ತು ದೇಶದಲ್ಲಿ ನಮಗೆ ಫಿಮೇಲ್ ರೇಷಿಯೋ ತುಂಬ ಕಟ್ತಾ ಇದೆ ಮತ್ತು ಸಾಕ್ಷರತೆಯೂ ಕಡಿಮೆ ಆಗ್ತಾ ಇದೆ. ಇವು ಎರಡು ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಫಿಮೇಲ್ ರೇಷಿಯೋ ಇನ್ಕ್ರೀಸ್ ಆಯಿತು. 2006ರಿಂದ 2011ಗೆ ನೀವು ರೇಷಿಯೋ ತೆಗೆದರೆ ಡೆಫಿನೆಟ್ ಆಗಿ ಫಿಮೇಲ್ ರೇಷಿಯೋ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಮತ್ತು ಬೈಸಿಕಲ್ ಯೋಜನೆಯಿಂದ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಸಹಿತ ಶಾಲೆಗೆ ಬರೋಕೆ ಜಾಸ್ತಿ ಆಯಿತು. ಹಳ್ಳಿಗಳಲ್ಲಿ ಹೋದ್ರೆ ಸೈಕಲಲ್ಲಿ ಮಕ್ಕಳು ಹೋಗೋದು ನೋಡಿದರೆ ಯಡಿಯೂರಪ್ಪನವರೇ ಕಣ್ಮುಂದೆ ಬಂದಂಗೆ ಆಗ್ತದೆ. ಇದನ್ನು ಅವ್ರು ಸ್ವತಃ ಅವ್ರ ಪಕ್ಷದವರೇ ಅವ್ರನ್ನ ತುಳಿಬೇಕಂತ ನೋಡಿ 3.25 ವರ್ಷಗಳ ನಂತರ ಅವ್ರನ್ನ ಕೆಳಗಿಳಿಸ್ಬಿಟ್ರು. ಯಾವುದೋ ಒಂದು ಬೇಸ್ಲೆಸ್ ಅಲಿಗೇಷನ್ಸು. ಆದರೆ ರಾಜಕೀಯದಲ್ಲಿ ಬದ್ಧತೆಗೆ ಹೆಸರಾಗಿರ್ತಕ್ಕಂಥ ಜನ ಬಹಳ ವಿರಳ. ಎಂಥ ನಾಯಕರಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಂದರೆ, ಮನಿ ಕೌಂಟಿಂಗ್ ಮಷಿನ್ ಲೋಕಾಯುಕ್ತ ದಾಳಿ ಆದಾಗ ಮನೆಯಲ್ಲಿ ಸಿಕ್ಕರೆ, ಅಲ್ಲ ಸರ್ ನಿಮ್ಮ ಮನೆಯಲ್ಲಿ ಮನಿ ಕೌಂಟಿಂಗ್ ಮಷಿನ್ ಸಿಕ್ತಲ್ಲ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ಅದು ನಮ್ಮ ಮಕ್ಕಳಿಗೆ ಆಟದ ಸಲುವಾಗಿ ತೊಗೊಂಬಂದಿದ್ದೀವಿ ಅಂತ ಹೇಳ್ತಾರೆ. ಇಂಥ ಲೀಡರ್ ಅವರು ಒಳ್ಳೆಯ ಲೀಡರ್ನಿಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ, ಇದು ನನಗೆ ತುಂಬ ನೋವುಂಟು ಮಾಡ್ತದೆ. ಈಗಿರೋ ಪರಿಸ್ಥಿತಿಗಳನ್ನು ನಾವು ನೋಡಿದ್ರೆ ಸೊ ರೀಜನಲ್ ಪಾರ್ಟಿ ಅವಶ್ಯಕತೆ ಭಾಳ ಇದೆ. ನಮ್ಮ ದೇಶದ ಟ್ರೆಂಡ್ ಈಗ ರೀಜನಲ್ ಪಾರ್ಟಿ ಕಡೆ ಹೋಗ್ತಾ ಇದೆ. ನಮಗೆ ಸೆಂಟ್ರಲ್ನಿಂದ ಭಾಳಷ್ಟು ಅನ್ಯಾಯಗಳಾಗಿದೆ. ಅದು ಕಾವೇರಿ ವಿಚಾರದಲ್ಲಿರ್ಬೋದು, ಕೃಷ್ಣಾ ವಿಚಾರದಲ್ಲಾಗಿರ್ಬೋದು, ಅಥವಾ ಯಾವುದೇ ಒಂದು ರೈಲ್ವೆ ಯೋಜನೆಗಳಾಗಿರ್ಬೋದು. ದೇಶದ ರಾಜಕಾರಣ ನೋಡಿ, ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷ ಇದೆ ಅಂಥ ರಾಜ್ಯಗಳು ಸುಮಾರು ಬೆಳವಣಿಗೆಯನ್ನು ಮಾಡ್ತಾ ಇದ್ದಾವೆ. ನಮ್ಮ ಪಕ್ಕದ ರಾಜ್ಯವಾದ ತಮಿಳುನಾಡು ಆಗಿರ್ಬೋದು, ಅಥವಾ ಬಿಹಾರದಲ್ಲಿ ನಿತೀಶ್ ಕುಮಾರ್ ಗೌರ್ಮೆಂಟ್ ಆಗಿರ್ಬೋದು, ಅಥವಾ ಮಮತಾ ಬ್ಯಾನರ್ಜಿ ಅವರದು TMC ಆಗಿರ್ಬೋದು, ನಮ್ಮ ಮನೆಯ ಅಡೆತಡೆಗಳು ಅಥವಾ ನಮ್ಮ ಮನೆಯ ತೊಂದರೆಗಳನ್ನು ನಾವು ಕೇರ್ ಆ್ಯಂಡ್ ಕನ್ಸರ್ನ್ ಮತ್ತು ಕಮಿಟೆಡ್ ಆಗಿ ಮಾಡುವಷ್ಟು ಬೇರೆ ಎಲ್ಲಿಂದೋ ಬಂದವರು ಬ್ರ್ಯಾಂಚ್ ಓಪನ್ ಮಾಡಿ ಅದನ್ನು ಮಾಡೋಕ್ಕಾಗಲ್ಲ. KJP being a regional party, there is a lot of intent behind forming KJP. IT ಪ್ರೊಫೆಷನಲ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು. ಸೊ ನಾವು ಅವ್ರನ್ನ ಹೋಗಿ ಕೇಳ್ಕೊಂಡಾಗ ಅದಕ್ಕೆ ಅವರು ಮನ್ನಣೆ ಕೊಟ್ಟು KJP IT ಸೆಲ್ಲನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. IT ಸೆಲ್ ಈಸ್ ಎ ವೆರಿ ಯೂನಿಕ್ ಸೆಟಪ್ ಇನ್ ಪೊಲಿಟಿಕಲ್ ಆರ್ಗನೈಸೇಷನ್. ಐ ಥಿಂಕ್ ವಿ ಕ್ಯಾನ್ ಡೂ ಲಾಟ್ ಆಫ್ ಇಂಪ್ಯಾಕ್ಟ್. ನಾನು KJP IT ಸೆಲ್ ಯಾಕೆ ಸೇರಿದೆ ಅಂದರೆ, ನಾವೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕಂತ, ಪ್ರೊಫೆಷನಲ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕಂತ. ಅದನ್ನು ಯಾರು ಕ್ರಿಯೇಟ್ ಮಾಡೋಕ್ಕಾಗುತ್ತೆ? ನೀವು IT ಸೆಲ್ಲಲ್ಲಿದ್ದರೆ ಯು ಹ್ಯಾವ್ ಸೋ ಮೆನಿ ವೇಸ್ ಟು ಕ್ರಿಯೇಟ್ ಇಟ್. ಯು ಹ್ಯಾವ್ ಸೋಷಿಯಲ್ ಮೀಡಿಯಾ, ಯು ಹ್ಯಾವ್ ಫೇಸ್ಬುಕ್, ಯು ಹ್ಯಾವ್ ಟ್ವಿಟರ್, ಯು ಹ್ಯಾವ್ ಯೂಟ್ಯೂಬ್. ಮಾಡಿರೋ ಒಳ್ಳೆ ಕೆಲಸಗಳನ್ನು ಹೆಂಗೆ ಸ್ಪ್ರೆಡ್ ಮಾಡ್ತೀರಿ ನೀವು? ಈ ಮುಖಾಂತರ ನೀವು ಸ್ಪ್ರೆಡ್ ಮಾಡ್ಬೋದು. ನಮ್ಮ IT ಸೆಲ್ನ ಉದ್ದೇಶಗಳೇನು? ಮೊದಲನೇ ಅಬ್ಜೆಕ್ಟಿವ್, ವಿ ವಾಂಟ್ ಟು ಕ್ರಿಯೇಟ್ ಎ ಪ್ಲಾಟ್ಫಾರ್ಮ್ ಫಾರ್ ಪ್ರೊಫೆಷನಲ್ಸ್. ಸೊ ದ್ಯಾಟ್ಸ್ ಒನ್ ಆಫ್ ದ ಫಸ್ಟ್ ಅಬ್ಜೆಕ್ಟಿವ್. ಎರಡನೇ ಅಬ್ಜೆಕ್ಟಿವ್ ಏನಂತಂದರೆ, ವಿ ರಿಯಲಿ ವಾಂಟ್ ಟು enable the party through information technology. Could be tools, could be anything. ಆ್ಯಂಡ್ ಮೂರನೇ ಉದ್ದೇಶ ಏನಂದರೆ, ನಾವು ನಮ್ಮ IT ಸೆಲ್ ಆರ್ಗನೈಸೇಷನ್ನ ಜಿಲ್ಲಾ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು. ಸೊ ದೇರ್ ಬೈ ವಿ ವಿಲ್ ಗೆಟ್ ಬೆಸ್ಟ್ ಔಟ್ ಆಫ್ ಕರ್ನಾಟಕ. ಇವಾಗ ಇದು KJPಯ ಸ್ಲೋಗನ್ನೇ ನೋಡಿ ನೀವು, ಹೊಸ ನಾಡು ಕಟ್ಟೋಣ, ಹೊಸ ಬಾಳ ಪಡೆಯೋಣ. ಹೊಸ ನಾಡು ಯಾರು ಕಟ್ಟೋಕ್ಕಾಗುತ್ತೆ? ಹುಟ್ಟು ಛಲಗಾರರು ಮಾತ್ರ ಕಟ್ಟೋಕ್ಕಾಗೋದು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. KJP ಪಕ್ಷದವರ ಗುರುತು ತೆಂಗಿನಕಾಯಿ. ಹಾಗಾಗಿ ನಾವು ತೆಂಗಿನಕಾಯಿ ಗುರುತಿಗೆ ಮತ ನೀಡಿ ಈ ಸತಿ ಪ್ರಾದೇಶಿಕ ಪಕ್ಷವನ್ನು ಆಸ್ಥಾನಕ್ಕೆ ಬರಲಿ ಅಂದ್ಬಿಟ್ಟು ನಾವು ಕೋರ್ತೇವೆ. ಜೈ